ಮಂಗಳೂರಿನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ರಾಜಾರೋಷವಾಗಿ ನಡೀತಾ ಇದೆ. ಇಲ್ಲಿನ ಕಟೀಲು ಸಮೀಪದ ಎಕ್ಕಾರು ಗ್ರಾಮದಲ್ಲಿ 800 ಎಕರೆ ಪ್ರದೇಶದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ದು, ಇದಕ್ಕೆ ಪ್ರಭಾವಿಗಳ ಸಾಥ್ ಇದೆ ಅಂತ ಹೇಳಲಾಗ್ತಾ ಇದೆ. ಮಹಾನಗರ ಪಾಲಿಕೆ ಸದಸ್ಯೆ ಕವಿತಾ ಸನೀಲ್ ಸೇರಿದಂತೆ ಕೆಲವು ಪ್ರಮುಖರು ಬೇನಾಮಿ ಹೆಸರಿನಲ್ಲಿ ಈ ಗಣಿಗಾರಿಕೆ ನಡೆಸ್ತಾ ಇದ್ದು, ಮೀನುಗಾರಿಕಾ ಸಚಿವ ಅಭಯಚಂದ್ರ ಜೈನ್ರ ಅಭಯ ಹಸ್ತ ಕೂಡ ಈ ಲೂಟಿಕೋರರ ಮೇಲೆ ಇದೆ ಅಂತ ಜಿಲ್ಲಾ ಪಂಚಾಯತ್ ಸದಸ್ಯ ಈಶ್ವರ್ ಕಟೀಲ್ ಆರೋಪಿಸಿದ್ದಾರೆ. ಇನ್ನು ಈ ಗಣಿ ಮಾಲೀಕರು ಬಸ್ ಸಂಚರಿಸೋ ರಸ್ತೆಯನ್ನೇ ಅಗೆದು ಕ್ವಾರಿ ಮಾಡಿಕೊಂಡಿದ್ದಾರೆ. ಇನ್ನು ಬಗಡ ಎಕ್ಕಾರು ಗ್ರಾಮಸ್ಥರ ಒತ್ತಡಕ್ಕೆ ಮಣಿದ ಅಧಿಕಾರಿಗಳು ಈ ಪ್ರದೇಶದಲ್ಲಿ ದಾಳಿ ನಡೆಸಿ 9 ಮಂದಿ ಉದ್ಯಮಿಗಳ ಮೇಲೆ ಕೇಸು ದಾಖಲಿಸಿದ್ದಾರೆ. ದಾಳಿ ವೇಳೆ 9 ಲಾರಿ ಹಾಗೂ 4 ಕ್ರಷರ್ಗಳನ್ನು ಗಣಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಎಕ್ಕಾರು ಗ್ರಾಮದ ಸರ್ಕಾರಿ ಮತ್ತು ಪಟ್ಟಾ ಜಮೀನುಗಳಲ್ಲಿ ಕೆಲವು ಕಲ್ಲು ಗಣಿ ಗುತ್ತಿಗೆಗಳನ್ನು ಪಡ್ಕೊಂಡಿದ್ರು. ಕಲ್ಲು ಗಣಿ ಗುತ್ತಿಗೆ ಪಡೆದೇ ಅನಧಿಕೃತವಾಗಿ ಕೆಂಪು ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ 24, 25 ಮತ್ತು 50 ಕಾರ್ಯಾಚರಣೆ ನಡೆಸಿದ್ದೀವಿ. ಇದ್ರ ಬಗ್ಗೆ ಅನಧಿಕೃತವಾಗಿ ಯಾರ್ಯಾರು ಕೆಂಪು ಕಲ್ಲು ಗಣಿಗಾರಿಕೆ ನಡೆಸಿದ್ರು ಅವರ ವಿರುದ್ಧ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ಈಗ ಮತ್ತೆ ಇನ್ನೂ ಕೆಲವರು ಕಾರ್ಯವನ್ನು ನಿರ್ವಹಿಸಿಲ್ಲ, ಆದರೂ ಇನ್ನೂ ಅಲ್ಲಿ ತೊಡಗಬಾರ್ದು ಅಂತೇಳಿ ಉಳಿದಂಥ ಸಾಮಾನುಗಳನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಇನ್ನು ಮುಂದೆ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ತೀವಿ ಅಂತ ವಿಷಾದಪಡಿಸ್ತೀವಿ. ನಮ್ಮ ಇಲ್ಲಿಯ ಶಾಸಕರು ಸಹ ಇದರ ಬಗ್ಗೆ ನಾವು ಅವರ ಗಮನಕ್ಕೆ ಬಂದಿದೆ. ಆದರೆ ಮೊನ್ನೆ ನಮ್ಮ ಗಣಿಗಾರಿಕೆ ಅಧಿಕಾರಿ ನಾಗೇಂದ್ರ ಹೇಳ್ತಾರೆ, ನಮಗೆ 10 ಗಂಟೆ ರಾತ್ರಿಗೆ ನಮ್ಮ ಶಾಸಕ ಅಭಯಚಂದ್ರ ಫೋನ್ ಮಾಡಿದರೆ ನೀವು ಈ ಗಣಿಗಾರಿಕೆ ರೈಡ್ ಮಾಡಬಾರ್ದು ಅಂತ ಅವರಿಗೆ ಹೇಳಿದಾರಂತೆ. ಆದರೆ ನಮ್ಮ ಏನು ಸರ್ಕಾರಿ ಜಾಗವನ್ನು ಉಳಿಸ್ಕೊಳ್ಳುವ ದೃಷ್ಟಿಯಿಂದ ನಮ್ಮ ಶಾಸಕರು ಅಲ್ಲದೆ DC ಅವರು ಇದನ್ನು ಮಾಡಬೇಕು. ಆದರೆ ಅವರೇ ಈ ಥರಗೆ ಈ ವ್ಯವಸ್ಥೆಗೆ ಕುಮ್ಮಕ್ಕು ಕೊಡುವುದಾದರೆ ನಾವು ಇನ್ನು ಯಾರ ಹತ್ತಿರ ಹೋಗುವುದಂತ ನಮಗೆ ಅರ್ಥ ಆಗ್ತಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ಅವರಿಂದ. ಸುಖೇಶ್, ಸುಮಾರು 800 ಎಕರೆ ಪ್ರದೇಶದಲ್ಲಿ ಈ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಯಾರೆಲ್ಲರ ಹೆಸರು ಈ ಅಕ್ರಮದಲ್ಲಿ ಕೇಳಿ ಬರ್ತಾ ಇದೆ? ಈಗಾಗಲೇ ಸಾರ್ವಜನಿಕಗೊಂಡಿರುವಂತೆ ಮಂಗಳೂರಿನ ಕಾರ್ಪೊರೇಟರ್ ಕವಿತಾ ಸನಿಲ್ ಅವರ ಭೂಮಿ ಕೂಡ ಇದೆ. ಅವರು ಪರಬಾರೆ ವಹಿಸಿಕೊಂಡು ಬೇರೆಯವರಿಗೆ ಗುತ್ತಿಗೆ ಆಧಾರದಲ್ಲಿ ನೀಡಿದ್ದಾರೆ. ಜೊತೆಗೆ 9 ಜನ ಉದ್ಯಮಿಗಳು ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನೋಟಿಸ್ಗೆ ಒಳಗಾಗಿದ್ದಾರೆ. ಜೊತೆಗೆ 3 ದಿನಗಳಿಂದ ಈ ಒಂದು ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಇಲ್ಲಿ ದಾಳಿ ನಡೆಸಿ ನಿರಂತರವಾಗಿ 9 ಲಾರಿ ಸೇರಿದಂತೆ ಹಲವು ಯಂತ್ರೋಪಕರಣಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದೊಂದು ಬಳ್ಳಾರಿ ಮಾದರಿಯ ಒಂದು ದೃಶ್ಯದಂತೆ ಕಂಡು ಬರ್ತದೆ. ಕಟೀಲಿಗೆ ಸಮೀಪದಲ್ಲಿರುವಂತಹ ಬಡಗ ಎಕ್ಕಾರು ಎಂಬ ಪ್ರದೇಶದಲ್ಲಿ 800 ಎಕರೆ ಪ್ರದೇಶದಲ್ಲಿ ಒಂದು ರಾಜಾರೋಷವಾಗಿ ಈ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿತ್ತು. ಸಾರ್ವಜನಿಕ ರಸ್ತೆಯನ್ನೇ ನುಂಗಿ ಹಾಕಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಜಿಲ್ಲಾಧಿಕಾರಿ ಮತ್ತು ಸಚಿವ ಅಭಯಚಂದ್ರ ಜೈನ್ ಅವರಿಗೆ ಅವರ ಗಮನಕ್ಕೆ ಬಂದಿದ್ರು ಕೂಡ ಈ ಬಗ್ಗೆ ಯಾರಿಗೂ ಕ್ರಮ ಕೈಗೊಳ್ಳಿಕ್ಕೆ ಆಗಿರಲಿಲ್ಲ. ಆದರೆ ಬಡಗೆಕ್ಕಾರು ಗ್ರಾಮಸ್ಥರು ಆಕ್ರೋಶಕ್ಕೆ ಮಣಿದು ಅಧಿಕಾರಿಗಳು ಇದೀಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಭವನ. ಓಕೆ ಸುಖೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಸುಮಾರು 800 ಎಕರೆ ಪ್ರದೇಶದಲ್ಲಿ ಈ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕಲ್ಲು ಗಣಿಗಾರಿಕೆಗೆ ಪ್ರಭಾವಿಗಳ ಸಾಥ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಮಹಾನಗರ ಪಾಲಿಕೆ ಸದಸ್ಯೆ ಕವಿತಾ ಸನೀಲ್ ಸೇರಿದಂತೆ ಕೆಲವು ಪ್ರಮುಖರು ಬೇನಾಮಿ ಹೆಸರಿನಲ್ಲಿ ಈ ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಜೊತೆಗೆ ಸಚಿವರಾದಂತಹ ಅಭಯಚಂದ್ರ ಜೈನ್ ಅವರ ಅಭಯಹಸ್ತ ಕೂಡ ಈ ಅಕ್ರಮ ಗಣಿಗಾರಿಕೆಗೆ ಇದೆ ಅಂತ ತಿಳಿದು ಬರ್ತಾ ಇದೆ. ಅಲ್ಲಿನ ಸ್ಥಳೀಯರ ಒತ್ತಾಯದ ಮೇರೆಗೆ ಗಣಿ ಇಲಾಖೆಯ ಅಧಿಕಾರಿಗಳು ಈಗ ಸ್ಥಳಕ್ಕೆ ಭೇಟಿ ಮಾಡಿ ದಾಳಿಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಲಾರಿ ಹಾಗೂ ಕ್ರಷರ್ಗಳನ್ನ ವಶಪಡಿಸಿಕೊಂಡಿದ್ದಾರೆ.